ವಿಶ್ವ ಪರಿಸರ ದಿನ ಆಚರಣೆ ಕಲಬುರಗಿ ಜಿಲ್ಲೆಯ ಕಾಳಗಿ ವಿಶ್ವ ಪರಿಸರ ದಿನದ ಇತಿಹಾಸವನ್ನು ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಮಾಡಲು ಪರಿಸರದ ಬಗ್ಗೆ ರಾಜಕೀಯ ಮತ್ತು ಸಾಮಾಜಿಕ ಜಾಗೃತಿಯನ್ನ ತರಲು ಈ ದಿನವನ್ನು ಆಚರಿಸುವ ಘೋಷಣೆ ಮಾಡಿದೆ. ಪರಿಸರವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡುವುದು ಮತ್ತು ಹೆಚ್ಚು ಮರಗಳು ಗಿಡಗಳನ್ನು ನೆಡುವುದು, ನೀರನ್ನು ಉಳಿಸುವುದು, ವನ್ಯಜೀವಿಗಳನ್ನು ಉಳಿಸುವುದು ಹಾಗೂ ಉತ್ತಮ ಪರಿಸರಕ್ಕಾಗಿ ಪ್ರಪಂಚದಾದ್ಯಂತ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಗುತ್ತದೆ. ಇಂದು ರೇವಣಸಿದ್ದೇಶ್ವರ ದೇವಸ್ಥಾನ ರೇವಗಿ ರಟಕಲ್ ಗುಡ್ಡದಲ್ಲಿ ನಡೆದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ರೇವಣಸಿದ್ದ ಶರಣರು ಗೌರಿಗುಡ್ಡ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸುನಿಲ್ ಕುಮಾರ್ ಚೌಹಾಣ್, ಪ್ರಾದೇಶಿಕ ವಲಯ ಅರಣ್ಯ ಅಧಿಕಾರಿಗಳು ಕಲಬುರ್ಗಿ ಇವರು ಜ್ಯೋತಿ ಬೆಳಗಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಗನ್ನಾಥ್ ಕೊರಳ್ಳಿ, ಆರ್ಎಫ್ಒ ಚಿಂಚೋಳಿ, ಗುರುಸ್ವಾಮಿ ಕಂಠಿ ಸಹ ಕಾರ್ಯದರ್ಶಿಗಳು, ಚಂದ್ರಶೇಖರಯ್ಯ ಸ್ವಾಮಿ ಮುಕಂಬ, ಅಧ್ಯಕ್ಷತೆಯನ್ನ ಶರಣಬಸಪ್ಪ ಮಮಶೆಟ್ಟಿ, ಜಿಲ್ಲಾ ಅಧ್ಯಕ್ಷರು ರೈತ ಸಂಘ ವಹಿಸಿದ್ರು. ಪ್ರಾಸ್ತಾವಿಕ ನುಡಿ ನೇತೃತ್ವವನ್ನ ವೀರಣ್ಣ ಗಂಗಣ್ಣಿ ಅಧ್ಯಕ್ಷರು ತಾಲೂಕು ರೈತ ಸಂಘ ವಹಿಸಿದ್ರು. ಶಿವಲಿಂಗಪ್ಪ ಬಳವಡಗಿ, ರುದ್ರಶೆಟ್ಟಿ ಗುರುಮಿಟಕಲ್ ರಟಕಲ್, ವಿಶಾಲ್ ಆರ್ ದೇವರಮನಿ, ದಯಾಸಾಗರ್ ಪಾಟೀಲ್, ಶಾಂತಪ್ಪ ಗೌಡ ರೇವಗಿ, ಚನ್ನಪ್ಪ ಪಾಟೀಲ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ರೇವಗಿ, ಸಿದ್ದರಾಮ ಪೋಲಾರ್ ಉಪನ್ಯಾಸಕರು, ಮುರಾರ್ಜಿ ವಸತಿ ಶಾಲೆ ರೇವಗಿ, ಕಲಾವತಿ ಪ್ರಿನ್ಸಿಪಲ್, ನಾಗವೇಣಿ ರಾಥೋಡ್, ಚಂದ್ರಕಲಾ ಸಿಂಗೆ, ಮಲ್ಲಿನಾಥ್ ಮುಚ್ಚಟ್ಟಿ, ಶಫಿ ಪೊಲೀಸ್ ಕಾಳಗಿ, ಮಂಜುಗೌಡ ಪಾಟೀಲ್, ರಾಜು ಜಾಧವ್ ಬಡಸೂರ್, ಶರಣು ಸೀಗಿ, ಸಿದ್ದನಗೌಡ ಗುಳೇದ್, ವಿಜು ಪಾಟೀಲ್, ಶರಣಗೌಡ ಕಂದಗೋಡ್, ಅಣ್ಣಪ್ಪ ದೊಡ್ಡಮನಿ, ದಿಲೀಪ್ ನಾಗೂರು, ಪ್ರದೀಪ್ ಗುತ್ತೇದಾರ್, ಕಾಶಿನಾಥ್ ಗೋಗಿ, ಶ್ರೀ ಸಾಗರ್ ದೊಡ್ಡಮನಿ, ರವಿ ಬುಳ್ಳ, ಸಿದ್ದು ಗೊಣಗಿ, ಮಲ್ಲು ಅರಣಕಲ್ ರಟಕಲ್, ಶಾಲೆಯ ಮುದ್ದು ಮಕ್ಕಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ದಿನಾಚರಣೆ ಕಾರ್ಯಕ್ರಮನ ಆಚರಣೆಯನ್ನ ಮಾಡ್ತಾ ಬಂದಿದೆ. ಬಟ್ ಈ ಕಾರ್ಯಕ್ರಮನ ಏರ್ಪಾಟ್ ಮಾಡ್ಬೇಕಂತೇಳಿ ನಮ್ಮ ಶಿವಪ್ಪ ಬೆಳವಣಿಗೆಯವರು ಇವತ್ತು ಸುಮಾರು ದಿನಗಳಿಂದ ಪ್ರಯತ್ನ ಪಟ್ಟು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮನ ಏರ್ಪಾಟ್ ಮಾಡಬೇಕು, ಈ ಕಾರ್ಯಕ್ರಮನ ನಡೆಸಬೇಕು, ಯಶಸ್ವಿಯಾಗಿ ನಡೀಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ನಮ್ಮ ವೀರಣ್ಣ ನಾವು ಸುತ್ತಮುತ್ತಲಿನ ಹಳ್ಳಿಗಳಿಂದ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು, ಹಿರಿಯರು, ಪ್ರಗತಿಪರ ಚಿಂತಕರು, ರೈತರು ಅವರೆಲ್ಲರೂ ಕೂಡಿ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸಬೇಕು. ಗುಡ್ಡದಲ್ಲಿ ಅದು ಜಗದ್ಗುರು ರೇವಣಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಸಬೇಕಂತಕ್ಕಂಥದ್ದು ಒಂದು ತೀರ್ಮಾನಕ್ಕನ್ನ ಬಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ಈ ತೀರ್ಮಾನವನ್ನ ಮಾಡತಕ್ಕಂಥ ಸಂದರ್ಭದಲ್ಲೇನೆ ಈ ದೇವಸ್ಥಾನದ ಕೆಳಗಡೆ ಇರ್ತಕ್ಕಂಥ ಕಾಲೇಜ್ ಮತ್ತು ಸರ್ ಅವ್ರ ಜೊತೆಗೂ ಕೂಡ ಲೆಕ್ಚರ್ ವರ್ಷದಲ್ಲಿ ಕೂಡ ಈರಣ್ಣವರು ಅಂತ ಒಂದು ಪ್ರಯತ್ನ ಕೂಡ ಮಾಡಿದ್ರು ಅಂತಕ್ಕಂಥ ಮಾತನ್ನ ತಮ್ಮ ಗಮನಕ್ಕೆ ತರಕ್ಕೆ ನಾನು ಬಯಸ್ತಾ ಇದ್ದೀನಿ ಅನ್ನುವಂತ ಮಾತನ್ನ ಹೇಳಿಕೆ ನಾನು ಬಯಸ್ತೇನೆ. ಇವತ್ತು ವಿಶ್ವ ಪರಿಸರ ದಿನದ ಇತಿಹಾಸವನ್ನು ಜಾಗತಿಕ ಮಟ್ಟದಲ್ಲಿ ಪರಿಸರದ ಬಗ್ಗೆ ರಾಜಕೀಯ ಮತ್ತು ಸಾಮಾಜಿಕ ಜಾಗೃತಿಯನ್ನು ತರ್ತಕ್ಕಂಥದ್ದೇ ಇವತ್ತಿನ ದಿನ ಒಂದು ಆಚರಣೆ ಮಾಡ್ತಕ್ಕಂಥ ದಿನ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡಬೇಕಂತೇಳಿ ಇಡೀ ವಿಶ್ವದಲ್ಲದೆ ಪ್ರಪಂಚದಲ್ಲದೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಮೊದಲನೇದಾಗಿ ಘೋಷಣೆ ಮಾಡಿದ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. 1972ರಲ್ಲಿ ಅವತ್ತಿನ ಅಸೆಂಬ್ಲಿಯಲ್ಲಿ ಈ ಪರಿಸರ ದಿನಾಚರಣೆಯನ್ನ ಘೋಷಣೆ ಮಾಡಬೇಕಂತೇಳಿ ಘೋಷಣೆ ಮಾಡಿರ್ತಕ್ಕಂಥ ತಕ್ಷಣವೇ ಅವತ್ತು 1973ರಲ್ಲಿ ಈ ವಿಶ್ವದ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತೇಳಿ ಇಡೀ ಸಮ್ಮೇಳನಾಚರಣೆಯನ್ನ ಮತ್ತೆ ಮೊದಲನೇದಾಗಿ ಅವತ್ತಿನ ದಿನವನ್ನ ಕಾರ್ಯಕ್ರಮವನ್ನ ಏರ್ಪಾಟ್ ಮಾಡ್ತಕ್ಕಂಥದನ್ನ ಸಂದರ್ಭದಲ್ಲಿ ಏರ್ಪಾಟ್ ಮಾಡಿ ಇಡೀ ಎಲ್ಲ ಕಡೆಯೂ ಕೂಡ ಕಾಡು ಬೆಳೆಸಿ ನಾಡು ಉಳಿಸಿ ಅಂತಕ್ಕಂಥ ಒಂದು ಘೋಷಣೆಯನ್ನ ಕೊಟ್ಟಿರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಗಮನಕ್ಕೆ ತರಕ್ಕೆ ಬಯಸ್ತೀನಿ. ಇದರ ಜೊತೆಯಲ್ಲಿ ನಾವು ಒಬ್ಬೊಬ್ಬರು ಹಿರಿಯರನ್ನು ಕೂಡ ನೆನೆಸ್ಕೊಳ್ಬೇಕಾಗಿದೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ಈ ಕಾಡು ಬೆಳೆಸೋದ್ರ ಮೂಲಕ ಪರಿಸರ ಬೆಳೆಸೋದ್ರ ಮೂಲಕ ಹಲವಾರು ವಿಷಯಗಳನ್ನು ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಸುನೀಲ್ ಕುಮಾರ್ ಸರ್ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲೆಲ್ಲವನ್ನು ವಿಶ್ವ
ಪರಿಸರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಕಾಡು ಬೆಳೆಸಿ ನಾಡು ಉಳಿಸಿ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡುವುದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಕಾಡು ಉಳಿಸಿ ನಾಡು ಬೆಳೆಸಿ. ಈ ಪರಿಸರ ದಿನಾಚರಣೆ ಕೇವಲ ಜೂನ್ 5ಕ್ಕೆ ಮಾತ್ರ ಸೀಮಿತವಾಗಿರದೆ ಪ್ರತಿದಿನ ಕೂಡ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ನಮ್ಮ ಗಿಡ ಮರಗಳನ್ನು ಉಳಿಸಿ ಬೆಳೆಸೋಣ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರೈಟ್ ನಮ್ಮ ಅಧ್ಯಕ್ಷರಾದ ಸಂಜೇಶ್ವರ ಎದುರುಗಡೆ ಬರೋದು. ಹಾಂ ಇಲ್ಲಿ ಒಂದು ನಿರ್ಣಯ ಆಗ್ತದೆ. ನಾವು ಪರಿಸರ ದಿನಾಚರಣೆಯನ್ನ ಜೂನ್ 5ನೇ ತಾರೀಕಿಗೆ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಒಂದು ನಿರ್ಣಯ ಕೈಗೊಳ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ 1973ನೇ ಇಸ್ವಿಯಿಂದ ಜೂನ್ 5ನೇ ತಾರೀಕಿಗೆ ಪರಿಸರ ದಿನಾಚರಣೆಯನ್ನ ನಾವು ಮಾಡ್ತಾ ಬರ್ತಾ ಇದೀವಿ. ಇಲ್ಲಿವರೆಗೂ ವಿಶ್ವದಲ್ಲಿ ಈ ಒಂದು ಪರಿಸರ ದಿನಾಚರಣೆ ಮಾಡುವ ಫೋಟೋ ತೆಗಿಬೇಟ ಹಂಗೆ ಮುಂದೆ ಬರೋ Right.